ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೊಸ್ತಿಲನ್ನು ಯಾವ ರೀತಿ ಪೂಜೆನ ಮಾಡಬೇಕು, ಅದಕ್ಕೆಲ್ಲ ಏನೇನು ನಿಯಮನ ಪಾಲನೆ ಮಾಡಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ನಾವು ಸ್ಟೀಲ್ ಅಥವಾ ತಾಮ್ರದ ಪಾತ್ರೆನ ತಗೊಂಡು ಅದರಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಬಲಭಾಗದಿಂದ ಎಡಭಾಗಕ್ಕೆ ನೀರನ್ನ ಹಾಕ್ಕೊಂಡು ನಾವು ಹೊಸ್ಲಿನ ನೀಟಾಗಿ ಶುದ್ಧ ಮಾಡ್ಕೊಬೇಕು, ಶುಚಿ ಮಾಡ್ಕೋಬೇಕು. ಅಂದರೆ ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ ಪಾತ್ರೆಲಿ ನಾವು ನೀರನ್ನ ಯೂಸ್ ಮಾಡಬಾರ್ದು. ಮತ್ತು ಇದನ್ನ ಬಲಗಡೆಯಿಂದನೇ ನಾವು ಹೊಸ್ಲನ್ನ ತೊಳಿಬೇಕು. ತೊಳೆದಾದ್ಮೇಲೆ ನಾವು ಒಂದು ಬಟ್ಟೆನ ತಗೊಂಡು ನೀಟಾಗೆ ಹೊಸ್ಲನ್ನ ಒರೆಸ್ಕೊಬೇಕು. ಅದಕ್ಕೆ ಅಂತಲೇ ನೀವು ಸಪ್ರೇಟ್ ಬಟ್ಟೆನ ಇಟ್ಕೊಂಡ್ರಂತೂ ತುಂಬಾ ಒಳ್ಳೆಯದಾಗುತ್ತೆ. ನಾವು ಹೊಸ್ಲನ್ನ ಪೂಜೆ ಮಾಡೋದು ಏನಕ್ಕಪ್ಪ ಅಂದರೆ ಮನೆಯಲ್ಲಿ ಒಳ್ಳೆಯದಾಗಲಿ, ಮನೆಗೆ ಲಕ್ಷ್ಮಿ ಬರಲಿ ಅನ್ನೋದು ಮೇನ್ ಇಂಟೆನ್ಷನ್ ಇದ್ದೇ ಇರುತ್ತೆ. ಅಂದರೆ ಹೊಸ್ತಿಲಿನ ಮೇಲೇ ಮನೆಯ ಅಳಿವು ಉಳಿವು ನಿಂತಿರುತ್ತೆ. ಮನೆಯ ಮುಖ್ಯ ದ್ವಾರದಲ್ಲಿ ಲಕ್ಷ್ಮೀನಾರಾಯಣರು ನೆಲೆಸಿರ್ತಾರೆ ಹೊಸ್ಲಲ್ಲಂತೂ ಅಂತ ಎಲ್ಲರೂ ನಂಬಿಕೆ ಇದೆ. ಮತ್ತು ಒಂದು ಕಡೆ ಶ್ರೀದೇವಿ, ಒಂದು ಕಡೆ ಭೂದೇವಿ, ಮಧ್ಯದಲ್ಲಿ ನಾರಾಯಣರು ಇದ್ದಾರೆ ಅಂತಲೂ ನಂಬಲಾಗುತ್ತೆ. ಮತ್ತು ಬರೀ ಲಕ್ಷ್ಮೀದೇವಿ ಅಲ್ಲದೇ ದರಿದ್ರ ಲಕ್ಷ್ಮಿನೂ ಕೂಡ ಹೊಸ್ಲಲ್ಲಿ ಇರ್ತಾಳಂತೆ. ನಾವು ಹೊಸ್ಲನ್ನ ಕಾಲಿನಿಂದ ಟಚ್ ಮಾಡೋದಾಗಿರ್ಬೋದು, ಅಥವಾ ಕೂತ್ಕೊಳ್ಳೋದಾಗಿರ್ಬೋದು, ನಿಂತ್ಕೊಳ್ಳೋದಾಗಿರ್ಬೋದು, ಆ ಥರ ಯಾವುದೇ ತಪ್ಪನ್ನ ನಾವು ಮಾಡೋಕ್ಕೆ ಹೋಗಬಾರ್ದು. ಒಂದು ಪಕ್ಷ ನಮ್ಗೆ ಗೊತ್ತಿಲ್ಲದೇ ನಾವೇನಾದ್ರು ಟಚ್ ಆಯಿತು, ಏನೋ ನೋಡಲಿಲ್ಲ ಅಂತಂತಂದರೆ ನಾವು ಹೊಸ್ಲಿನ ಮುಟ್ಕೊಂಡು ಕೈ ಮುಕ್ಕೊಂಡು ನಾವು ಕ್ಷಮೆನ ಕೇಳಬೇಕಂತೆ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಯಾರೂ ಹೊಸ್ಲು ಮೇಲೆ ಕೂತ್ಕೋಬಾರ್ದು. ಅದೇನು ಹೊಸ್ಲು ಕಟ್ಟಿ ಹಿಡಿತದೆ, ಮುಂದೆ ಮದುವೆ ಆಗೋಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಅದೆಲ್ಲ ನಾನು ಚಿಕ್ಕದ್ರಿಂದ ಕೇಳಿದ್ದೀನಿ, ನೀವು ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ನಾವು ಹೊಸ್ಲನ್ನೆಲ್ಲ ಶುದ್ಧ ಮಾಡಿಕೊಂಡು ಅದಕ್ಕೆ ಅರಿಶಿನ ನೀಟಾಗಿ ಹಚ್ಚಬೇಕು. ಅಂದರೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿನೇ ಆಗಿರ್ಬೋದು, ಇನ್ಯಾವುದೇ ರೀತಿ ಮನೆಗೆ ಕೆಟ್ಟದಂಥ ಶಕ್ತಿ ಮನೆಗೆ ಪ್ರವೇಶ ಮಾಡಬಾರ್ದು ಅಂತ ನಮ್ಮ ಇಂಡಿಯನ್ ಕಲ್ಚರಲ್ಲಿ ನಮಗೆ ಮೇನು ಹೊಸ್ಲು ಪೂಜೆನ ನಾವು ಮಾಡೇ ಮಾಡ್ತೀವಿ. ಪ್ರತಿನಿತ್ಯ ಮಾಡದೇ ಇದ್ದರೂ ಇದನ್ನ ನಿಮ್ಮ ಮನೇಲಿ ಯಾವಾಗ ವಾರ ಇರುತ್ತೆ ಆವಾಗ ನೀವು ಹೊಸ್ಲು ಪೂಜೆನ ಮಾಡ್ಬೋದು. ಮಂಗಳವಾರ ಮತ್ತು ಶುಕ್ರವಾರ ಕಂಪಲ್ಸರಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಲಕ್ಷ್ಮೀ ದೇವಿ ವಾರ ಅಲ್ಲ, ಅದಕ್ಕೇನೆ. ಇದಾದಮೇಲೆ ನಾನು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿನ ಹಾಕಬೇಕು. ರಂಗೋಲಿನ ಯಾವತ್ತೂ ಕೂಡ 2 ಎಳೆ ಎಲ್ಲ ಹಾಕೋಕ್ಕೆ ಹೋಗಬಾರ್ದು. 4 ಎಳೆ 5 ಎಳೆ ಹಂಗೆ ರಂಗೋಲಿನ ನಾವು ಹಾಕ್ಬೇಕಂತೆ ಹೊಸ್ಲು ಮೇಲೆ, ಅಂದರೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು. ಮತ್ತು ಹೊಸ್ಲು ಮಧ್ಯ ನೋಡಿ ನಾವು ಕಾಯನ್ನು ಇಟ್ಟು ಮೊಳೆಲಿ ಹೊಡೆದಿದ್ದೀವಿ. ಅದೇನಕ್ಕೆ ಅಂತ ಅಂದರೆ ಇದು ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಎಷ್ಟೊಂದು ಜನಕ್ಕೆ. ಇವಾಗ ನಾವಾದರೂ ಸಾವಂತ ಹೋಗಿದಾಗ ಕಾಯನ್ನು ಎಣದ ಮೇಲೆ ಹಾಕ್ತಾರಲ್ಲ, ಅದನ್ನ ಕಾಯನ್ನು ತಗೊಬಂದು ನಾವು ಹೊಸ್ಲು ಮಧ್ಯದಲ್ಲಿ ಹೊಡೆದು ಮೊಳೆಯಿಂದ ಹೊಡೆದಿಟ್ರೆ ಮನೇಲಿ ಮಕ್ಕಳಿರಲಿ, ಚಿಕ್ಕವರಿರಲಿ, ದೊಡ್ಡವರಿರಲಿ, ಯಾವುದೇ ರೀತಿ ಮಕ್ಕಳು ಬೀಳ್ಬಿಡ್ತಾರೆ, ಏನಾದ್ರು ಒಂದು ಏಟಾಗುತ್ತೆ, ಅದೆಲ್ಲ ತಡೆಯುತ್ತಂತೆ. ಅದು ನೆಗೆಟಿವ್ ಎನರ್ಜಿನೆಲ್ಲ ತಡೆಯುತ್ತಂತೆ. ಅದರಿಂದ ಆ ಥರ ತಂದು ಹೊಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ. ಇಲ್ಲನ್ನು ಸ್ನಾನ ಮಾಡಿಕೊಂಡೇ ಶುದ್ಧ ಮಾಡಬೇಕು ಅಥವಾ ರೆಡಿ ಮಾಡಬೇಕು ಅನ್ನೋದೇನಿಲ್ಲ. ಒಟ್ಟಿನಲ್ಲಿ ಶುಚಿಯಾಗಿ ನಾವು ಮಾಡಬೇಕು, ನಮ್ಮ ಶುಚಿಗೆ ಅನುಗುಣವಾಗಿ ಮುಟ್ಟಾಗ್ದಲೇ ಅಥವಾ ಶುಚಿಯಿಂದ ನಾವು ಮಾಡೋಕ್ಕೆ ಹೋಗಬಾರ್ದು. ಮತ್ತು ಆದಷ್ಟು 7 ಗಂಟೆ ಒಳಗಡೆ ನಾವು ಮನೆಗೆ ನೀರು ಹಾಕಿ ಬಾಗಿಲಿಗೆ ಹೊಸ್ತಿಲನ್ನು ತೊಳೆದು ನಾವು ಪೂಜೆ ಮಾಡಬೇಕಂತೆ. ತುಂಬ ಒಳ್ಳೆಯದಂತೆ. ಅದ್ರ ಮೇಲೆ ಮಾಡಿದ್ರೆ ಅಷ್ಟೊಂದು ಶುಭ ಇರಲ್ಲ ಅಂತಲೂ ಹೇಳಲಾಗುತ್ತೆ. ಮತ್ತು ಹೊಸ್ಲು ಬಳಿ ಯಾವುದೇ ಕಾರಣಕ್ಕೂ ಚಪ್ಪಲಿನ ಬಿಡೋದು ಅಥವಾ ಪೊರ್ಕೆಯಿಂದ ಹೊಸ್ಲನ್ನ ಸೋಕ್ಸೋದು ಆ ಥರ ಎಲ್ಲ ನಾವು ಮಾಡಬಾರ್ದಂತೆ. ಅದು ಲಕ್ಷ್ಮೀ ದೇವಿಗೆ ತುಂಬ ಅಂದರೆ ತುಂಬಾ ಕೋಪ ಬರುತ್ತೆ ಅಂತೆ. ನಾವು ಮನೇಲಿ ಒಳ್ಳೆ ಕೆಲಸ ಮಾಡಿ ಮನೆ ಶಾಂತವಾಗಿ ನೆಮ್ಮದಿಯಾಗಿದ್ದರೆ ಲಕ್ಷ್ಮೀ ದೇವಿ ತಾನೇ ಮನೇನ ಪ್ರವೇಶ ಮಾಡ್ತಾಳಂತೆ. ಅಥವಾ ನಾವು ಮನೇಲಿ ಬೇಡದೇ ಇರೋ ಅನಾಚಾರ ಮಾಡಿಕೊಂಡು ಅಥವಾ ತುಂಬ ಜಗಳ, ಮನೇಲಿ ಶಾಂತಿನೇ ಇಲ್ಲ, ಅಶಾಂತಿನೇ ತುಂಬ್ಕೊಂಡಿದ್ರೆ ದರಿದ್ರ ಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಅನ್ನೋದು ನಂಬಿಕೆ. ಅದಕ್ಕೋಸ್ಕರ ಮೊದಲನೇದಾಗಿ ಎಲ್ಲರೂ ಹೊಸ್ಲನ್ನ ಪೂಜೆ ಮಾಡಿ ಲಕ್ಷ್ಮೀ ದೇವಿನ ಆಹ್ವಾನ ಮಾಡೋದೇ ಇದ್ರದ್ದು ಮೇನು ಉದ್ದೇಶ ಆಗಿರುತ್ತೆ. ಅದನ್ನೇ ನೀವು ತುಳಸಿ ಗಿಡದ ಜೊತೆಗೆ ಒಂದು ಎಕ್ಕದ ಗಿಡನ ನೀವು ಮನೇಲಿ ಬೆಳೆಸಿದ್ದೀರಾ ಅಂದರೆ ತುಂಬಾ ಒಳ್ಳೆಯದು. ಇದಕ್ಕೊಂದು ಚೆಂಬು ನೀರನ್ನ ನೀವು ಹಾಕಿ ನೀವು ಮನೆಯಿಂದ ಈಚೆ ಹೋಗ್ಬೇಕಾದ್ರೆ ಅದಕ್ಕೆ ನಮಸ್ಕಾರ ಮಾಡಿ ನೀವೇನು ಅಂದ್ಕೊಂಡಿರ್ತೀರ ಕೇಳ್ಕೊಂಡು ಹೋದರೆ ಅದು ತುಂಬಾ ಒಳ್ಳೆಯದಾಗುತ್ತೆ ಮತ್ತು ನೆರವೇರುತ್ತೆ ಬೇಗ ಅಂತಲೂ ಹೇಳ್ತಾರೆ. ಅದು ಲಕ್ಷ್ಮೀ ಸ್ವರೂಪನೇ. ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ. ಮತ್ತು ಎಲ್ಲರೂ ಹೇಳ್ತಾರೆ ಚುಕ್ಕಿ ಇಟ್ಟೇ ರಂಗೋಲಿನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ.
ಅದೇನು ಅಂತ ಕಂಪಲ್ಸರಿಗೆ ಚುಕ್ಕಿಟ್ಟೆ ನಾವು ರಂಗೋಲಿ ಬಿಡಬೇಕು ಅನ್ನೋದು ಏನಿಲ್ಲ. ಅಂದರೆ ಅವ್ರಿಗೆ ಬಿಟ್ಟಿರೋ ಅಂಥವ್ರು ನಿಮ್ಗೆ ಯಾವ ಥರ ಡಿಸೈನ್ ಬೇಕು, ಯಾವ ಥರ ರಂಗೋಲಿ ಬೇಕು, ನೀವು ಆ ಥರ ರಂಗೋಲಿನ ನೀವು ವಾರ ಆದರೂ ನೋಡಿ ಹಾಕ್ಕೋಬೋದು. ಇಲ್ಲ ನಿಮಗೆ ಬರೋ ಅಂಥ ರಂಗೋಲಿನೇ ನೀವು ಹಾಕಿ ನೀವು ಪೂಜೆನೇ ಮಾಡಬೇಕು, ಚುಕ್ಕಿನ ಇಟ್ಟು ರಂಗೋಲಿನೇ ಹಾಕಬೇಕು ಅನ್ನೋದು ಏನೂ ಇಲ್ಲ ಇಲ್ಲಿ ಮೇನ್ ಇಂಟೆನ್ಷನ್ನು. ಹೊಸಲಿಗೆ ಗಂಧನೂ ಇಡ್ತಾರೆ, ಅಕ್ಷತೆನೂ ಹಾಕಿ ಊದುದ್ ಬತ್ತಿ ಎಲ್ಲ ಹಚ್ಚಿ ಕರ್ಪೂರ ಸಾಂಬ್ರಾಣಿ ಎಲ್ಲ ಹಚ್ಚಿ ಪೂಜೆನ ಮಾಡ್ತಾರೆ. ಅಂದರೆ ನಿಮ್ಮ ಮನೆ ಕಡೆಗಳಲ್ಲಿ ನೀವು ಯಾವ ರೀತಿ ಮಾಡ್ಕೊಂಡು ಬಂದಿರ್ತೀರ ಆವಾಗಿಂದಲೂ ಅದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಬರ್ಬೋದು. ಮತ್ತು ಹೊಸ್ಲು ಪೂಜೆ ಮಾಡಬೇಕಾದ್ರೆ ಒಳಗಡೆನೇ ಕುತ್ಕೊಂಡು ಮಾಡಬೇಕು, ಈಚೆ ಕುತ್ಕೊಂಡು ಮಾಡಿದ್ರೆ ದೇವರು ಹಂಗೆ ಎಷ್ಟೋ ಕುಂಕುಮ ಎಲ್ಲ ತೊಗೊಂಡು ಈಚೆಗೆ ಹೊರ್ಟೋಯ್ತಾರೆ, ಒಳಗಡೆ ಬರಲ್ಲ ಅಂತಲೂ ಹೇಳ್ತಾರೆ. ಅದೆಲ್ಲ ರಾಂಗು. ನಾವು ಚಿಕ್ಕವರಿಂದ ನೋಡ್ಕೊಂಬಂದಿರೋದೇನು ಎಲ್ಲ ಒಳಗಡೆನೇ ಈಚೆನೇ ಕೂತ್ಕೊಂಡು ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿನೇ ಬಿಡ್ತಿದ್ರಲ್ವ, ಅದನ್ನು ನಾವು ಬದಲಾಯಿಸೋಕ್ಕೆ ಸಾಧ್ಯನೂ ಇಲ್ಲ. ಆ ಥರ ಬದಲಾಯಿಸ್ಬೇಕು ಅಂದರೂ ಯಾರೂ ನಂಬೋಕ್ಕೂ ಆಗಲ್ಲ. ಮತ್ತು ನಾವು ಹೊಸ್ಲಿಗೆಲ್ಲ ತೊಳೆದಿರೋ ಅಂಥ ನೀರನ್ನ ಯಾವುದೇ ಗಲೀಜಾಗಿರೋ ಇಲ್ಲದ ಒಳಗಡೆ ಸಿಂಕ್ ಒಳಗಡೆ ಹಾಕ್ಬಾರ್ದು. ನೀವು ನಿಮ್ಮ ಮನೆ ಹತ್ರ ಇರೋ ಅಕ್ಕಪಕ್ಕ ಗಿಡ ಮರ ಇರುತ್ತಲ್ಲ ಅದಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ನೀವು ಬೆಳಗ್ಗೆನೇ ಪೂಜೆ ಮಾಡ್ತಿದ್ದೀರಾ ಅಥವಾ ನಿಮ್ಮ ಮನೆ ಹತ್ರ ಹೂವು ಇದೆ, ನೀವು ಅದರಲ್ಲೇ ಪೂಜೆ ಮಾಡ್ತಿದ್ದೀರಾ ಅಂತಂದರೆ ಅರಳಿರೋ ಹೂವನ್ನೇ ನೀವು ದೇವರಿಗೆ ಇಟ್ಟು ನೀವು ಪೂಜೆನ ಮಾಡಬೇಕಾಗುತ್ತೆ. ಅಂದರೆ ಸಂಜೆನವ್ರು ನೀವು ಪೂಜೆ ಮಾಡಿದ್ರೆ ಬೇಕಾದ್ರೆ ಮುಗ್ನ ಕಿತ್ಕೊಂಡು ಹೋಗಿ ನೀವು ದೇವ್ರ ಹತ್ರ ಇಟ್ಬಿಟ್ಟು ನೀವು ಪೂಜೆ ಮಾಡ್ಬೋದು, ಅದು ಬೆಳಗ್ಗೆಗೆ ಅರಳುತ್ತೆ. ಇದಿಷ್ಟು ಹೊಸ್ಲಿನ ಬಗ್ಗೆ ನಾನು ಕೊಡ್ತಾ ಇರೋಂಥ ಇನ್ಫಾರ್ಮೇಷನ್ನು. ಮತ್ತು ನಾನು ಇವಾಗ ಇಡ್ಲಿ ಸಾಂಬಾರನ್ನ ತಿಂಡಿಗೆ ಮಾಡ್ತಾಯಿದ್ದೀನಿ. ಮೊದಲಿಗೆ ಇದ್ಕಿದ ಬೇಳೆ ಇರುತ್ತಲ್ಲ ಅದನ್ನ ಒಣಗಿಸಿ ಇಟ್ಟಿರ್ತೀವಿ ನಾವು, ಅದನ್ನ ಬೇಕಾದಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನ ಸ್ವಲ್ಪ ನೈಟು ನೀರಲ್ಲಿ ನೆನೆ ಹಾಕಿದ್ದೆ. ಅದನ್ನ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಈರುಳ್ಳಿ ಒಂದು ಟೊಮೆಟೊನೋ ಹಾಕಿ ನೀರನ್ನ ಹಾಕಿ ಒಂದು 2 ವಿಷಿಲ್ನ ನಾನು ಕೂಗಿಸ್ಕೊಂಡಿದ್ದೀನಿ. ಕೂಗಿಸ್ಕೊಂಡಾದ್ಮೇಲೆ ಒಂದು ಕಡೆ ಹುಣಸೆಹಣ್ಣು ನೆನೆ ಹಾಕಿಟ್ಕೊಂಡು ಒಂದು ಬಾಣಲೆಗೆ ಕಡಲೆಬೇಳೆನ ಸ್ವಲ್ಪ ಎಣ್ಣೆನ ಹಾಕಿ ಹುರ್ಕೊಂಡು ಜಾರಿಗೆ ಹಾಕ್ಕೊಂಡು ಒಂದು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಸ್ಪೂನ್ ಗಸಗಸೆ, 1 ಚಕ್ಕೆ, ಒಂದು ಸ್ವಲ್ಪ ಕಾಯಿ ತುರಿನ ಹಾಕಿ ನಾನು ರುಬ್ಕೋತಾ ಇದ್ದೀನಿ. ರುಬ್ಕೊಂಡಾದ್ಮೇಲೆ ಇವಾಗ ಕುಕ್ಕರ್ ಕೂಗಿರುತ್ತಲ್ಲ ಅದು ಆರಿದ್ಮೇಲೆ ಅದ್ರ ಒಳಗಡೆ ಸ್ವಲ್ಪ ಒಂದು 2ರಿಂದ 3 ಮನೆಯಲ್ಲೇ ಮಾಡಿರೋಂಥ ಬೇಳೆ ಸಾಂಬಾರು ಪುಡಿ ಮತ್ತು 1 ಸ್ಪೂನು ಚಿಲ್ಲಿ ಪೌಡರ್ನ ಹಾಕಿ ಕುಕ್ಕರ್ಗೆ ಆ್ಯಡ್ ಮಾಡಬೇಕು. ಅದು ಕುದೀತಾ ಇರ್ಬೇಕಾದ್ರೆ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಅದು ಸ್ವಲ್ಪ ಸಾಲ್ಟ್ನ ಹಾಕಿ ಕುದಿಯೋಕ್ಕೆ ಬಿಡಬೇಕು. ನಾವು ಅಷ್ಟರಲ್ಲಿ ಇಡ್ಲಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇಡ್ಲಿಗೆ ನಾವು ಇಟ್ಬಿಡೋಣ. ಅದು ಇಡ್ಲಿ ಬೇಯೋಷ್ಟರಲ್ಲಿ ಇದು ಸಾಂಬಾರು ಕುದ್ದಿರುತ್ತೆ. ಇದು ಕುದ್ದಾದ್ಮೇಲೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಸೊಪ್ಪು, ಒಣಗಿದ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸಾಂಬಾರಿಗೆ ಆ್ಯಡ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಬೇಕಾದ್ರೆ ನೀವು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಬೋದು ಸಾಂಬಾರಿಗೆ. ಇದ್ರ ಜೊತೆಗೆ ವಡೆನೂ ಕೂಡ ನಾನು ಮಾಡಿದೆ. ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರು. ಮತ್ತು ಇದ್ರಿಗೆ ಬೇಕಾದರೆ ನೀವು ಮುದ್ದೆನೂ ಮಾಡ್ಕೊಂಡು ಊಟ ಮಾಡ್ಬೋದು ಅಥವಾ ಅನ್ನ ಮಾಡಿಕೊಂಡು ನೀವು ತಿನ್ಬೋದು. ಉಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಹಾಕಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಯಾವುದ್ರ ಬಗ್ಗೆ ಆದರೂ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ.